ಮುಳ್ಳು ಸೌತೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಬೆಳೆಯುವ ತರಕಾರಿ ಬೆಳೆ. ಇದಕ್ಕೆ ಮಾರುಕಟ್ಟೆಯಲ್ಲಿ ವರ್ಷಪೂರ್ತಿ ಉತ್ತಮ ಬೇಡಿಕೆ ಇದ್ದು, ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಇದರ ಬೇಡಿಕೆ ಹೆಚ್ಚಾಗಿರುತ್ತದೆ. ಬಿತ್ತನೆಯ ನಂತರ 45ರಿಂದ 50 ದಿನಗಳಲ್ಲಿ ಹೂ ಬಿಡಲು ಪ್ರಾರಂಭವಾಗುತ್ತದೆ. 60ರಿಂದ 70 ದಿನಗಳಲ್ಲಿ ಮೊದಲ ಕಾಯಿ ಕೊಯ್ಯಲು ಸಿದ್ಧವಾಗುತ್ತದೆ. ಸರಿಯಾದ ಗೊಬ್ಬರ ನಿರ್ವಹಣೆ ಮತ್ತು ತುರ್ತು ಕೀಟನಾಶಕ ಬಳಕೆ ಮಾಡಿದರೆ ಉತ್ತಮ ಉತ್ಪಾದನೆಯನ್ನ ಪಡೆಯಬಹುದಾಗಿದೆ. ಇದು ನಮ್ಮ ಮುಳ್ಳು ಸೌತೆ. ಇದು ಸಾಧಾರಣ ಹೆಚ್ಚು ಕಡಿಮೆ 100-120 ದಿವಸದೊಳಗೆ ಅದರ ಇಡೀ ಇದು ಮುಗೀತದೆ. ಇದು 50 ದಿವಸದ ಮೇಲೆ ಹೂ ಹೋಗಲಿಕ್ಕೆ ಸ್ಟಾರ್ಟ್ ಆಗಿ 60 ದಿವಸದಲ್ಲಿ ಕಾಯಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆದರೆ ನಮಗೆ 1-1.5 ತಿಂಗಳು ಅದರಲ್ಲಿ ಮುಳ್ಳು ಸೌತೆ ಸಿಗ್ತದೆ. ಮತ್ತು ಇದು ಸಾರ್ವಕಾಲಿಕ ಬೇಡಿಕೆ ಇರುವ ಒಂದು ಬೆಳೆ ಅಂತ ಹೇಳಿದರೆ ಮುಳ್ಳು ಸೌತೆ. ಅದು 12 ತಿಂಗಳು ನಿಮಗೆ ಮಳೆಗಾಲ ಇರಲಿ ಅದೊಂದು ಯಾವತ್ತೂ ಅದಕ್ಕೆ ಒಂದು ಬೇಡಿಕೆ ಇರುವ ಬೆಳೆ ಅದು. ಇದನ್ನು ನಾನು ಪ್ರತಿ ತಿಂಗಳು ಒಮ್ಮೆ ಬೀಜ ಹಾಕಿ ಮಾಡ್ತಾ ಇರ್ತೇನೆ. ಬೇಸಿಗೆಗಾಲದಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಇದು. ನಮಗೆ ನೀರು ನಿಲ್ಲುವ ಜಾಗದಲ್ಲಿ ಎಲ್ಲ ಬರುವುದಿಲ್ಲ ಇದು. ಮತ್ತು ಇದೇನು ಹೆಚ್ಚು ನೀರು ಬೇಡುವ ಬೆಳೆ ಅಲ್ಲ ಇದು. ವಾರಕ್ಕೊಂದು ದಿವಸ ನೀರು ಕೊಟ್ಟರೂ ಸಾಕಾಗ್ತದೆ. ಇದಕ್ಕೆ ಇನ್ನು ನಾಳೆ ನಾನು ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಎಲ್ಲ ಹಾಕಿ ಇನ್ನೂ ತೋಡು ಮಾಡಲಿಕ್ಕೆ ಒಂದು ಬಾಕಿ ಉಂಟು. ಇದಕ್ಕೆ ಹಿಂಡಿ ಎಲ್ಲ ಕೊಟ್ಟು ಆಗಿದೆ ನನ್ನದು. ಇದಕ್ಕೆ ಇನ್ನು ನನಗೆ 1 ತಿಂಗಳ ಒಳಗೆ ಇದರಲ್ಲಿ ಹೋಗಿ ಕಾಯಿ ಕಟ್ಟಲಿಕ್ಕೆ ಶುರು ಆಗ್ತದೆ. ಇದು ಅಲ್ಲ, ಅದು ನಾವು 2 ದಿವಸ ಕಟಿಂಗ್ ಮಾಡಲೇಬೇಕು. ಇದು ದೊಡ್ಡ ಪ್ರಾಬ್ಲಮ್ ಅಂತ ಹೋದ್ರು. ನಿಮಗೆ ತೋರಾದರೆ ನಿಮಗೆ ಅಂಗಡಿಯಲ್ಲಿ ಡಿಮಾಂಡ್ ಇಲ್ಲ. ಅದು ಬೆಳೆದಿದೆ ಹೇಳಿ. ಸೌತೆ ಹಾಕಿ ಬರುವುದಿಲ್ಲ ಅದು. ಒಂದು ದಿವಸ ಬಿಟ್ಟರೆ ಉಂಟಲ್ವ, ಅದೊಂದು 100 to 200 kg ಜಾಸ್ತಿ ಹೊತ್ತು ಬರ್ತದೆ. ವೆಯ್ಟ್ ಜಾಸ್ತಿ ಬಂದರೆ ಅವರಿಗೆ ಡಿಮಾಂಡ್ ಇಲ್ಲ. ಒಂದು ಸರ್ತಿ ಸ್ಟಾರ್ಟ್ ಮಾಡಿದರೆ ಉಂಟಲ್ವ, ಅದು ನಮಗೆ ಕಡೆ ಮುಗಿಸ್ಲಿಕ್ಕಿಲ್ಲ. ನಾನು ಈಗ ಇದರದ್ದು ಬುಡಕ್ಕಾಗುವ ನಾನು ಅದರಲ್ಲಿ ಬೀಜ ಹಾಕ್ತೇನೆ ಕೆಳಗಿನ ಗದ್ದೆಯಲ್ಲಿ. ಅದು ಮಾಡಲೇಬೇಕು ನನಗೆ. ಇದೊಂದು 3 ರೌಂಡ್ನಲ್ಲಿ ಆದರೂ ಮಾಡ್ತೇನೆ ನಾನು. ಮತ್ತು ಇದಿರ್ತದೆ ತೊಟ್ಟೆ ನಿಮಗೆ 2 ದಿವಸಕ್ಕೊಮ್ಮೆ ತೆಗಿಬೇಕು. ಬೆಳಿಗ್ಗೆ ಬಂದು ತೆಗಿಬೇಕಷ್ಟೇ. ಮತ್ತು ನಮ್ಮಷ್ಟು ಒಳ್ಳೆ ನಂದಕ್ಕೆ ಡಿಮಾಂಡ್ ಅಂತ ಹೇಳಿದರೆ ನಾವು ಬೆಳಿಗ್ಗೆ ಕೊಯ್ಲು 9 ಗಂಟೆ ಒಳಗೆ ಅಂಗಡಿಯಲ್ಲಿ ಅದು ಯಾವುದು ಅಷ್ಟು ಬೇಗ ಫ್ರೆಶ್ ಯಾರಿಗೂ ಸಿಗುವುದಿಲ್ಲ ಅಷ್ಟೇ. ಸಾಮಾನ್ಯವಾಗಿ 3ರಿಂದ 4 ತಿಂಗಳಲ್ಲಿ ಬೆಳೆ ಸಂಪೂರ್ಣವಾಗಿ ಮುಗಿಯುತ್ತದೆ. ಕಡಿಮೆ ಅವಧಿಯ ಈ ಬೆಳೆ ರೈತರಿಗೆ ತ್ವರಿತ ಆದಾಯ ನೀಡುವ ಉತ್ತಮ ಆಯ್ಕೆಯಾಗಿದೆ.